ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೊತೆಯಾಗಿ ಹೆಜ್ಜೆ ಆಗ್ತಾ ಇದ್ರೆ ಪ್ರೀತಮ್ ಗೌಡ ಪ್ರಕರಣ ಈಗ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ನಿನ್ನೆ ಮಂಡ್ಯದಲ್ಲಿ ನಡೆದಂಥ ಘಟನೆ ಏನಿದೆ ಅದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಎಲ್ಲೋ ಒಂದು ಕಡೆಗೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಭಾವನೆಗಳನ್ನು ಕೂಡ ಕೇಳಿಸಿದೆ. ಪ್ರಮುಖವಾಗಿ ಜೆಡಿಎಸ್ನ ನಾಯಕರು ಬಿಜೆಪಿ ನಾಯಕತ್ವಕ್ಕೆ ನೇರವಾಗಿಯೇ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಪ್ರೀತಮ್ ಗೌಡ ಮುಂದಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರ್ದು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮನೆಯೊಳಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಪ್ರೀತಮ್ ಗೌಡ ಪ್ರಕರಣದ ಸುತ್ತಮುತ್ತ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಿದೆ ನೋಡೋಣ ಬನ್ನಿ. ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕೂರಿಸ್ಬೇಕಾದ್ರೆ ನನ್ನ ಸಭೆ ಕರೀತಾರೆ. ಪ್ರೀತಮ್ ಗೌಡರು ರ್ಯಾಲಿನಲ್ಲಿ ಭಾಗವಹಿಸಬಾರದು. ಈ ರಾಜಕಾರಣದಲ್ಲಿ ಇಂಥವೆಲ್ಲ ಸೈಡ್ ಆಕ್ಟರ್ಗಳು ಇದ್ದೇ ಇರ್ತಾರೆ, ಏನ್ ಮಾಡ್ತಾರೆ. ಈ ಒಡೆದಾಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಯಾವುದು ಕೂಡ ಸ್ಪಂದನೆ ಆಗಲ್ಲ. ಪಾದಯಾತ್ರೆ ಆರಂಭಕ್ಕೂ ಮುನ್ನವೇ ವಾರ್ನಿಂಗ್ ಕೊಡಲಾಗಿತ್ತು. ದೇವೇಗೌಡರ ಕುಟುಂಬ ಸರ್ವನಾಶ ಮಾಡೋಕೆ ಹೊರಟವ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರ್ದು. ಪ್ರಾರಂಭದಲ್ಲೇ ಕೇಂದ್ರ ಸಚಿವ ಎಚ್ಡಿಕೆ ಎಚ್ಚರಿಕೆ ಕೊಟ್ಟಿದ್ದರು. ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾದ್ರೆ ಸರಿ ಇರಲ್ಲ ಅಂತ ಬಿಜೆಪಿ ನಾಯಕರಿಗೆ ಸಂದೇಶವನ್ನು ರವಾನಿಸಿದ್ರು. ಆದ್ರೆ ನಿನ್ನೆ ಪಾದಯಾತ್ರೆ ಮಂಡ್ಯ ಎಂಟ್ರಿ ಆಗ್ತಾ ಇದ್ದ ಹಾಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಭಾಗಿಯಾಗಿರೋದು ಜೆಡಿಎಸ್ ನಾಯಕರ ಕಣ್ಣು ಕೆಂಪಗಾಗಿಸಿತ್ತು. ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿತ್ತು. ನಿನ್ನೆ ಗೌಡ್ರು ಗದ್ದಲ ನಡೆಸಿದ್ರೆ ಇವತ್ತು ಬೆಂಕಿ ರಾಜಕೀಯಕ್ಕೂ ಕಾರಣವಾಗಿದೆ. ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕೂರಿಸ್ಬೇಕಾದ್ರೆ ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀಗ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ. ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರೆ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಪಾದಯಾತ್ರೆಯಲ್ಲಿ ಎಚ್ಡಿಕೆ ವರ್ಸಸ್ ಪ್ರೀತಮ್ ಗೌಡ ಬಣ ಸಮರ. ಪೆಟ್ರೋಲ್ ಸುರಿದು ಪ್ರೀತಮ್ ಭಾವಚಿತ್ರ ಇದ್ದ ಫ್ಲೆಕ್ಸ್ಗೆ ಬೆಂಕಿ. ಪ್ರೀತಮ್ ಗೌಡ ವಿರುದ್ಧ ಅದ್ಯಾವ ಮಟ್ಟಿಗಿನ ಆಕ್ರೋಶ ಇದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಪ್ರೀತಮ್ ಗೌಡ ಭಾವಚಿತ್ರ ಇದ್ದ ಫ್ಲೆಕ್ಸ್ಗೆ ಬೆಂಕಿ ಹಾಕಲಾಗಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರನ್ನ ಸ್ವಾಗತಿಸೋದಕ್ಕೆ ಹಾಕಿದ್ದ ಫ್ಲೆಕ್ಸ್ಗಳಿಗೆ ಬೆಂಕಿ ಹಾಕಲಾಗಿದೆ. ಫ್ಲೆಕ್ಸ್ನಲ್ಲಿ ಪ್ರೀತಮ್ ಗೌಡ ಭಾವಚಿತ್ರ ಹಾಕಿದ್ದಕ್ಕೆ ಆಕ್ರೋಶಗೊಂಡು ಕಿಡಿಗೇಡಿಗಳು ಬೆಂಕಿ ಹಾಕಿರೋದು ಒಳ ಜಗಳದ ಕಿಚ್ಚು ಬಟ ಬಯಲಾದಂತಿದೆ. ಮೈತ್ರಿ ನಾಯಕರ ಮೂಡಾ ಯಾತ್ರೆಯಿಂದ ಪ್ರೀತಮ್ ಗೌಡಗೆ ಕೋಕ್. ಪ್ರೀತಮ್ ಗೌಡ ಬೆಂಬಲಿಗರ ಉಪಟಳದಿಂದ ಬೇಸತ್ತ ಜೆಡಿಎಸ್ ಕಾರ್ಯಕರ್ತರು ನಿನ್ನೆ ವಿಜಯೇಂದ್ರ ಅವರನ್ನ ಅಡ್ಡಗಟ್ಟಿದ್ರು. ಪ್ರೀತಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಈ ಬಗ್ಗೆ ಪ್ರೀತಮ್ ಗೌಡ ಜೊತೆ ಮಾತನಾಡೋದಾಗಿ ವಿಜಯೇಂದ್ರ ಭರವಸೆ ನೀಡಿದ್ರು. ಇದಾದ ನಂತರ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಪ್ರೀತಮ್ ಗೌಡರನ್ನ ಪಾದಯಾತ್ರೆಯಿಂದ ದೂರ ಇಡುವಂತೆ ಜೆಡಿಎಸ್ ನಾಯಕರು ಪಟ್ಟು ಹಿಡಿದ್ರು. ನಿನ್ನೆ ನಡೆದ ಘಟನೆ ಮರುಕಳಿಸಿದ್ರೆ ಆಗೋ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಜೆಡಿಎಸ್ ನಾಯಕರು ಗರಂ ಆದ್ರು. ಅಂತಿಮವಾಗಿ ಪ್ರೀತಮ್ ಗೌಡ ಅವರನ್ನ ಪಾದಯಾತ್ರೆಯಿಂದ ದೂರ ಇಡೋದಕ್ಕೆ ಸಭೆಯಲ್ಲಿ ನಿರ್ಧರಿಸಲಾಯಿತು. ನಿನ್ನೆ ನಡೆದಂಥ ಒಂದು ಡೆವಲಪ್ಮೆಂಟ್ ಏನಿದೆ, ಪ್ರಮುಖವಾಗಿ ಜೆಡಿಎಸ್ ಕಾರ್ಯಕರ್ತರು ವರ್ಸಸ್ ಪ್ರೀತಮ್ ಗೌಡ ಬೆಂಬಲಿಗರು ಅನ್ನುವಂಥ ರೀತಿಲಾಗಿತ್ತು. ಇದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಏನು ನಿರ್ಧಾರಕ್ಕೆ ಬಂದಿದೆ? ಈಗ ಬಹುತೇಕ ನಿನ್ನೆ ನಡೆದಂಥ ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆಗೆ ನಮ್ಮ ನಾಯಕರಾದಂಥ ಕುಮಾರಣ್ಣವರೇ ಓಪನ್ ಸ್ಪೀಚಲ್ಲೇ ಯಾವುದೇ ಕಾರಣಕ್ಕೂ ಇದು ಮಂಡ್ಯ ಜಿಲ್ಲೆಗೆ ಕಳಂಕ, ಯಾವುದೇ ಕಾರಣಕ್ಕೂ ದುಡ್ಡು ನಿರ್ಧಾರ ಮಾಡಬಾರ್ದು ಅಂತಕ್ಕಂಥದ್ದನ್ನು ಎರಡು ಪಕ್ಷದ ಮುಖಂಡರಲ್ಲಿ ವಿನಂತಿ ಮಾಡಿದ್ದಾರೆ. ನಿನ್ನೆ ಸಂಜೆ ನಡೆದಂಥ ಸಮನ್ವಯ ಸಮಿತಿನಲ್ಲಿ ಸ್ಪಷ್ಟವಾಗಿ ಬಿಜೆಪಿ ಮುಖಂಡರು ನಾವೆಲ್ಲ ವಿಮರ್ಶೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡರು ರ್ಯಾಲಿನಲ್ಲಿ ಭಾಗವಹಿಸಬಾರ್ದು, ಇದು ಯಶಸ್ಸು ಕಾಣಬೇಕಾದ್ರೆ ಸಣ್ಣ ಗೊಂದಲನೂ ಆಗಬಾರ್ದು, ಈ ರ್ಯಾಲಿನಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಪ್ರೀತಮ್ ಗೌಡ ಫ್ಲೆಕ್ಸ್ಗೆ ಬೆಂಕಿ ಹಾಕಿರೋ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯಿಸಿ, ರಾಜಕೀಯದಲ್ಲಿ ಕೆಲ ಸೈಡ್ ಆಕ್ಟರ್ಸ್ಗಳು ಇದ್ದೇ ಇರ್ತಾರೆ ಅಂತ ಕುಟುಕಿದ್ರು. ಸಂಸದ ರಾಘವೇಂದ್ರ ಅಂತೂ ನಾವು ಒಂದೇ ತಾಯಿ ಮಕ್ಕಳು ಇದ್ದಂತೆ ಅಂದ್ರು. ನಿನ್ನೆ ಯಾಕೆ ಗಲಾಟೆ ಆಗ್ತಿತ್ತು, ಬೆಂಕಿ ಎಲ್ಲ ಹಾಕಿರೋ ಫ್ಲೆಕ್ಸ್ಗಳು ಪ್ರೀತಮ್ ಗೌಡರಾದಾಗ. ಈ ರಾಜಕಾರಣದಲ್ಲಿ ಇಂಥವೆಲ್ಲ ಸೈಡ್ ಆಕ್ಟರ್ಗಳು ಇದ್ದೇ ಇರ್ತಾರೆ, ಏನ್ ಮಾಡ್ತಾರೆ. ಸರ್, ಒಂದು ತಾಯಿ ಹಾಲು ಕುಡಿದಂಥವ್ರಲ್ಲೇ ಮಧ್ಯ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಇವತ್ತು ಎರಡು ಪಕ್ಷ ಒಟ್ಟಾಗಿ ಇವತ್ತು ಕರ್ನಾಟಕ ಜನ JDSನ BJPನ ವಿರೋಧ ಪಕ್ಷದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಮಾಡಬೇಕಂತ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಗೌರವ ಕುಮಾರಸ್ವಾಮಿ ನಿನ್ನೆ ಹೇಳಿದ್ದಾರೆ, ಒಂದೇ ತಾಯಿ ಮಕ್ಕಳಂತೆ ಇವತ್ತು ವಿಜಯಣ್ಣ ಮತ್ತು ನಿಖಿಲ್ ಅವರು ಇವತ್ತು ಪಾದಯಾತ್ರೆ ನೇತೃತ್ವವನ್ನು ವಹಿಸ್ಕೊಂಡು ಖುಷಿ ಆಯ್ತು ನೋಡಿ. ಈ ಒಡೆದಾಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಯಾವುದು ಕೂಡ ಸ್ಪಂದನೆ ಆಗಲ್ಲ. ನಮ್ಮ ಜನರಿಗೆ ಏನು ನ್ಯಾಯ ಒದಗಿಸ್ಬೇಕು ಆ ಕೆಲಸ ನಾವು ಮಾಡ್ತೀವಿ.
ಪ್ರೀತಂ ಗೌಡ ಮಂಡ್ಯಗೆ ಯಾವ ಗೌಡನೂ ಅಲ್ಲ, ಅವನು ದುರಹಂಕಾರಕ್ಕೆ ಹಾಸನದ ಜನರೇ ಬುದ್ಧಿ ಕಲಿಸಿದ್ದಾರೆ ಅಂತ ಮಂಡ್ಯ ಜೆಡಿಎಸ್ ಕಾರ್ಯಕರ್ತ ಮತ್ತು ನಿಖಿಲ್ ಕುಮಾರಸ್ವಾಮಿ ಆಪ್ತ ಅವಿನಾಶ್ ಆಕ್ರೋಶಗೊಂಡ್ರು. ಪ್ರೀತಂ ಗೌಡ ಮಂಡ್ಯಕ್ಕೆ ಯಾವ ಗೌಡನೂ ಅಲ್ಲ ಸರ್. ಅವನು ಒಕ್ಕಲಿಗ ತನ ಅನ್ನೋದು ಒಕ್ಕಲಿಗ ಮಾಡುವಂಥ ರೈತ ಬೆಳವಣಿಗೆಲೇ ಬಂದಿರುವಂಥದ್ದು ಸರ್. ಅದು ಆ ರಾಜಕೀಯದಲ್ಲಿ ಒಕ್ಕಲಿಗರ ನಾಯಕತ್ವ ಏನಾದ್ರು ಇದ್ದರೆ ಅದು ದೇವೇಗೌಡರು ಕುಟುಂಬದವ್ರಿಗೆ ಮಾತ್ರ ಸರ್. ಕುಮಾರಣ್ಣ ಆಗ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಒಕ್ಕಲಿಗರ ರಾಜಕೀಯ ನಾಯಕ ಆಗೋದು ಈ ಮನೆತನ ಮಾತ್ರ ಸರ್ ಸಾಧ್ಯ. ಪ್ರೀತಂ ಗೌಡ್ನಂತ ಎಷ್ಟೇ ಜನ ಹುಟ್ಟು ಬಂದ್ರೂ ಆಗಲ್ಲ ಸರ್. ಇದೇನು ಅಂದರೆ ಮತ್ತೆ BJP ಒಂದು ಗಮನಕ್ಕೆ ರಾಜ್ಯ ವರಿಷ್ಠರುಗಳಿಗೆ ಪ್ರೀತಂ ಗೌಡನೊಬ್ಬನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಒಟ್ಟಾರೆಯಾಗಿ ಪಾದಯಾತ್ರೆಯಲ್ಲಿ ಗೊಂದಲದ ನಡುವೆನೆ ಪ್ರೀತಂ ಗೌಡ ಭಾಗಿಯಾಗಿದ್ದಕ್ಕೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಪ್ರೀತಂ ಗೌಡ ಫ್ಲೆಕ್ಸ್ಗೂ ಬೆಂಕಿ ಹಚ್ಚಲಾಗಿದೆ. ಮುಂದೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.